ರತ್ನಗಿರಿ 3ನೇ ವರ್ಷದಲ್ಲಿ ಸಿಂಗಾರ ಬಂದಿದೆ. 4 ಸಿಂಗಾರ ಈ ವರ್ಷ ಉಂಟು. ಇದು ರೋಗ ನಿರೋಧಕ ಶಕ್ತಿ ಉಂಟು, ಹಸಿನಲ್ಲಿ ತಾಳುವುದಿಲ್ಲ. ವರ್ಷಕ್ಕೆ 2 ಸಾರಿ ಮೈ ತುತ್ತು ಸುಣ್ಣ ಸ್ಪ್ರೇ ಮಾಡುವುದು ಮಾತ್ರ. ಯಾವುದೇ ಅಡಿಕೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಎಲ್ಲ ಧಾರಣೆಯಿಂದ 2 ರೂಪಾಯಿ ಹೆಚ್ಚು ಸಿಗ್ತದೆ. ಕುಬ್ಜ ಅಂತಲ್ಲ, ಹೈಬ್ರಿಡ್ ಅಲ್ಲ, ಅದು ಹೈ ಯೀಲ್ಡಿಂಗ್ ವೆರೈಟಿ. ನಮಸ್ತೆ. ನಮಸ್ತೆ. ನಾನಿವತ್ತು ಪೆರ್ಲದ ಬಳಿಯ ಕಿನಿಲ ಸುಬ್ರಾಯ ಭಟ್ರಲ್ಲಿದ್ದೇನೆ. ಒಂದು ರತ್ನಗಿರಿ ತೋಟಕ್ಕೆ ಬಂದಿದ್ದೇನೆ. ರತ್ನಗಿರಿ ಅಡಿಕೆ ಬಗ್ಗೆ ತುಂಬಾ ಜನರಿಗೆ ಗೊತ್ತಿದೆ, ಆದ್ರೆ ಅದು ಏನು ಅಂತ, ಅದರ ಸ್ಪೆಷಲ್ ಏನಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಒಂದು ಉತ್ತಮವಾದ ರತ್ನಗಿರಿ ತೋಟ ಇದು. ಅವರು ರತ್ನಗಿರಿ ನರ್ಸರಿ ಕೂಡ ಮಾಡ್ತಾ ಇದ್ದಾರೆ. ರತ್ನಗಿರಿ ಕೃಷಿಯ ಬಗ್ಗೆ, ರತ್ನಗಿರಿ ಅಡಿಕೆಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿ ಕೃಷಿಕರಲ್ಲಿ ಕೇಳಿ ತಿಳಿಯೋಣ. 89ನೇ ವಿಷಯದಲ್ಲಿ ಮಾಡಿದ ತೋಟ ಇದು. ಈಗ 34-35 ವರ್ಷ ಆಯ್ತು. ಈಗ ಇದು ಮಧ್ಯಪ್ರಾಯದ ತೋಟವಾಗಿ ಉಂಟು. ಯಾವುದೇ ಹೈಬ್ರಿಡ್ ತಳಿಗಳಾದ್ರೂ ಕೂಡ ಅದಕ್ಕೆ ಯಾವುದೇ ಬಾಳ್ವೆ ಇಲ್ಲ. 30-35 ವರ್ಷದಲ್ಲಿ ಅದರ ಅವಸ್ಥಾನ ಆಗ್ತದೆ. ಇದು 35 ವರ್ಷದಲ್ಲಿ ಮಧ್ಯಪ್ರಾಯದ ತೋಟವಾಗಿ ಉಂಟು. ಅಧಿಕ ಇಳುವರಿ. ನಮ್ಮ ಊರ ತಳಿಯಿಂದ, ಇದು ಮಹಾರಾಷ್ಟ್ರದ ಊರ ತಳಿ ಅಂತ ಹೇಳ್ತಾರೆ. ಇದು ಊರ ತಳಿಯಿಂದ ಈಗ ಅಡಿಕೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಎಲ್ಲ ಧಾರಣೆಯಿಂದ 2 ರೂಪಾಯಿ ಹೆಚ್ಚು ಸಿಗ್ತದೆ. ಅತಿ ಉತ್ತಮವಾದ ಒಂದು ಗುಣಮಟ್ಟದ ಅಡಿಕೆ. ಕತ್ತರಿಸುವಾಗ ಕುಪ್ಪಿ ಹೊಡೆದ ಹಾಗೆ ಉಡಿಯುತ್ತದೆ. ಅದು ಇದಕ್ಕೆ ಕ್ಯಾಂಪ್ಕೋದವರು ಅತಿ ಉತ್ತಮವಾದ ಧಾರಣೆಯೂ ಕೊಡ್ತಾರೆ. ಇದನ್ನು ಪ್ರತ್ಯೇಕ ಇಟ್ಟವರು ಮಂಗಳೂರಿಗೆ ಕಳಿಸ್ತಾರೆ. ಹಾಗೆ ರತ್ನಗಿರಿ ಇದ್ದದ್ರಲ್ಲಿ ಹೆಚ್ಚು ತಾಳ್ಮೆ, ರೆಸಿಸ್ಟೆನ್ಸ್ ಪವರ್ ಇರುವಂಥ ಒಂದು ಸಸ್ಯ ಇದು ಅಡಿಕೆ ಮರ. ಇದರಲ್ಲಿ ನಾವು ಕೊಂಡುಕೊಂಡದ್ದು ಒಂದು ರೋಗ ನಿರೋಧಕ ಶಕ್ತಿ ಉಂಟು, ಹಸಿನಲ್ಲಿ ತಾಳುವುದಿಲ್ಲ. ವರ್ಷಕ್ಕೆ 2 ಸಾರಿ ಮೈ ತುತ್ತು ಸುಣ್ಣ ಸ್ಪ್ರೇ ಮಾಡುವುದು ಮಾತ್ರ. ಯಾವುದೇ ಬೇರೆ ಸ್ಪ್ರೇಗಳನ್ನು ನಾನು ಕೊಡುವುದಿಲ್ಲ. ಮತ್ತು ಕೇವಲ ಮೆನ್ಯೂರಿನ ವಿಷಯದಲ್ಲಿ ಮತ್ತು ಹಸಿನಲ್ಲಿ ತಾಳುವುದು ಇದಕ್ಕೆ ಇಲ್ಲ. 100ಕ್ಕೆ 100 ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೂರದಲ್ಲಿ ಒಂದೊಂದು ಬೀಳಬಹುದು, ಅದು ಅಪವಾದ ಬೇರೆ ಬೇರೆ ಕಾರಣಗಳಿಂದ ಇರ್ತದೆ. ಅದು ಸೀಕು ಅಂತೇಳಿ ಇಲ್ಲ. ಹಾಗೆ 100ಕ್ಕೆ 100 ನಲ್ಲಿ ನಿಲ್ಲುವ ಪದ್ಧತಿ ಇಲ್ಲದಿದ್ದರೆ ಮರಕ್ಕೂ ಆಯುಷ್ಯ ಇಲ್ಲ, ತೊಂದರೆ ಬರ್ತದೆ. ಹಾಗಾಗಿ ರತ್ನಗಿರಿ ಅತಿ ಉತ್ತಮವಾದ ತಳಿ. ಅದೇ ಎಡೆಸಸಿ 3ನೇ ವರ್ಷದಲ್ಲಿ ಫಸಲು ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. 3 ವರ್ಷದಲ್ಲಿ ಅಂತಲೇ ಹೇಳುದು. ಮತ್ತೆ ನಾವು ನೋಡಿದ ಹಾಗೂ ಉಂಟು. ನಾವು ಕೃಷಿ ಎಂಬುದು ಗಿಡ ನೆಡುವುದಲ್ಲ, ಗಿಡವನ್ನು ನೋಡುವುದು. ಕೃಷಿಯಲ್ಲಿ ನಾವು ನಟ್ಟು ಬಿಟ್ಟು ಅವನಿಗೆ ನೆಡುವ ಮರಳು ಅಂತ ಒಂದು ಹುಚ್ಚು ಉಂಟು. ನೆಡುವ ಮರುದು ಮಾತ್ರ, ನೆಟ್ಟ ಮೇಲೆ ಸತ್ತ ಮೇಲೆ ಹೋಗುದು ಅಲ್ಲಿ. ಹಾಗಲ್ಲ, ನಾವು ನೆಡಬೇಕು, ನೋಡಬೇಕು. ನಾವು ಕೃಷಿ ಮಾಡುವುದರಲ್ಲಿ ಬೆಳೆ ತೆಗೆಯುವ ಒಂದು ಸಾಧ್ಯತೆ ಇರುವಂತಹದ್ದು. ಈ ರತ್ನಗಿರಿ ತೋಟ 35 ವರ್ಷ ಪ್ರಾಯದ್ದು. 35 ವರ್ಷ ಪ್ರಾಯದ್ದು. ಆದ್ರೆ ಆಗ ನನಗೆ ಸ್ವಲ್ಪ ಅನುಭವದ ಕೊರತೆ ಇತ್ತು, ಹಾಗಾಗಿ ಸ್ವಲ್ಪ ಹತ್ತಿರ ಆಗಿದೆ. ಈಗ ಪುನಃ ಮಾಡುವಾಗ ನಾನು ಅದನ್ನೆಲ್ಲ 9 ಫೀಟ್ ಇಂಟು 9 ಫೀಟು ತ್ರಿಕೋನ ಆಕೃತಿ 9 ಫೀಟಿನಲ್ಲಿ ತಗೊಳ್ಳುದು. ಅದು ಸರಿಯಾದ ಮಾನದಂಡ. ಯಾಕೆಂತಂದ್ರೆ 9 4.25 ಫೀಟ್ ದೂರಕ್ಕವರೆಗೆ ಅದರ ಮಧ್ಯೆ ಬರ್ತದೆ. 6 ಫೀಟಿಂದ ಹೆಚ್ಚು ಅಡಿಕೆ ಮರದ ಬೇರು ಹೋಗೋದಿಲ್ಲ. ಅದು ಆ ಬೇರಿನ ಬೇರು 2 ತುದಿ ಸೆಟ್ ಆಗುವಾಗ ಈ 9 ಫೀಟ್ ಎಂಬುದು ಸರಿಯಾಗಿ ಆಗ್ತದೆ. ಹಾಗಾಗಿ ನಾನು ಇದನ್ನು ಮೊದಲು ಸ್ವಲ್ಪ ಹತ್ತಿರ ಆದರೆ ಆದರೂ ಎಡೆಕೊಟ್ಟು ನನಗೆ ಫಸಲಿಗೆ ತೊಂದರೆ ಕೊಡಲಿಲ್ಲ, ತೊಂದರೆ ಆಗಲಿಲ್ಲ. ಅದು ದೊಡ್ಡದಾಗುವಾಗ ಸುರುವಿಗೆ ಸ್ವಲ್ಪ ಅದಕ್ಕೆ ನೆರಳು ಹೆಚ್ಚಾಗ್ತದೆ, ಆದರೆ ತಂಪು ಉಳಿತದೆ. ಮಂಗಳ ತಳಿ, ಸುಮಂಗಳ, ಸ್ವರ್ಣಮಂಗಳ, ಶತಮಂಗಳ, ಹಾಗೆ ಬೇರೆ ಬೇರೆ ತಳಿಗಳಿದೆ. ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಎತ್ತರ ಹೋಗುದು ಜಾಸ್ತಿ ಅಲ್ವಾ? ಅಲ್ಲ, ಇದು ಎತ್ತರ ಹೋಗುದು ಜಾಸ್ತಿ ಅಂತ ಹೇಳಿದ್ರೆ ಹೈಬ್ರಿಡ್ಗಳು ಮುಂದೆ ಎತ್ತರ ಹೋಗುದು. ಯಾಕೆಂತ ಹೇಳಿದ್ರೆ ಹೆಚ್ಚು ವರ್ಷ ಪ್ರಾಯ ಆಗುತ್ತದೆ. ಅದು 30 ವರ್ಷದಲ್ಲಿ ಮುಗೀತದೆ, ಲೈಫ್ ಮುಗೀತದೆ. ಅದು ಕುಬ್ಜ ತಳಿ. ಕುಬ್ಜ ಅಂತಲ್ಲ, ಹೈಬ್ರಿಡ್ ಅಲ್ಲ, ಅದು ಹೈ ಯೀಲ್ಡಿಂಗ್ ವೆರೈಟಿ. ಅದು ಇದು ಉದ್ದ ಹೋಗುದು ಯಾಕೆಂತ ಹೇಳಿದ್ರೆ 35 ವರ್ಷ ಆಗುವಾಗ ಅದು ಇಷ್ಟೇ ಬರ್ತದೆ. ಇದು ಮುಂದುವರಿಯುತ್ತದೆ ಅಷ್ಟೇ. ಹಾಗಾಗಿ ಇದು ಉದ್ದ ಹೆಚ್ಚು ಹೋಗುವುದಿಲ್ಲ, ಅಷ್ಟೇ ಹೋಗುವುದು. ಇದು ಗುಡ್ಡ ಪ್ರದೇಶದಲ್ಲೆಲ್ಲ ತುಂಬಾ ಉತ್ತಮ ಅಲ್ವಾ? ಗುಡ್ಡ ಪ್ರದೇಶಕ್ಕೆ ಅತಿ ಉತ್ತಮವಾದ್ದು. ಮತ್ತೆ ಆಗಾಗ ಇದಕ್ಕೆ ವರ್ಷಕ್ಕೆ 3 ಸಾರಿ 4 ಸಾರಿ ಆಹಾರ ಕೊಡುವ ಅವಶ್ಯಕತೆ ಇಲ್ಲ, ಸಾಕಾಗ್ತದೆ. ಮತ್ತೆ ನೀರು ವಾರಕ್ಕೊಮ್ಮೆ 2 ಗಂಟೆ ಹಾಕಿದ್ರೆ ಧಾರಾಳವಾಗಿ ಸಾಕಾಗ್ತದೆ. ಕಡಿಮೆ ನೀರು, ಕಡಿಮೆ ಆಹಾರ. ಕಡಿಮೆ ಅಂತ ಹೇಳಿದ್ರೆ ಕೊಡುದು ಸರಿಯಾಗಿಯೇ ಕೊಡಬೇಕು, ಆಗಾಗ ಕೊಡುದು. ಒಮ್ಮೆ ಕೊಟ್ಟದ್ದು ಮುಗಿಯಲ್ಲದೆ ಕಾಯುವುದು, ಹೀಗೆಲ್ಲ ಮಾಡಬಾರ್ದು. ಇದು ಆಹಾರದಲ್ಲಿಯೂ ನೀರಿನಲ್ಲಿಯೂ ಮತ್ತೆ ಎಂತಹ ನೀರಾವರಿ ಇಲ್ಲದ ಸ್ಥಳದಲ್ಲಿ ಕೂಡ ಇದು
ಮಾಡಬಹುದು. ಈಗ 2 ವರ್ಷದಿಂದ ಇದನ್ನೇ ಅತ್ಯಧಿಕವಾಗಿ ಗುಡ್ಡದ ಮೇಲೆ ಎಲ್ಲ ಪ್ರತಿಯೊಂದು 5 ಸೆಂಟ್ಸ್ ಇದ್ದವರು ಕೂಡ 10 ಗಿಡ ಆದ್ರೂ ಬಂದು ಕೊಂಡೋಗಿ ನಡ್ತಾನೆ. ಆ ರೀತಿ ಯಾಕೆಂತ ಹೇಳಿದ್ರೆ ಎಂಥ ಸ್ಥಳದಲ್ಲಿಯೂ ಇದು ಆಗ್ತಾನೆ. ಹೌದು, ಬೇರೆ ಎಲ್ಲ ತಳಿಗಳಿಗೆ ಹೋಲಿಸಿದ್ರೆ ರತ್ನಗಿರಿಯ ಹೋಲಿಸಿದ್ರೆ ಇದು ಅತಿ ಉತ್ತಮವಾದ ತಳಿ. ಮತ್ತೆ ಇದಕ್ಕೆ ಬಾಳು ಹೆಚ್ಚು, ಮರಕ್ಕೂ ಅಡಿಕೆಗೂ ಹಾಗೆ. ಅಡಿಕೆ ಅತಿ ಉತ್ತಮ ಗುಣಮಟ್ಟದ ಅಡಿಕೆ ಸಿಗ್ತದೆ. ಹಳೆ ತೋಟದಲ್ಲಿ ನಾವು ಎಡೆಸಸಿ ಕೊಡುವಾಗ ಊರಿಂದೇ ಕೊಟ್ಟು ಕೂಡ 5-6 ವರ್ಷ ಹೊರತು ಫಸಲು ಬರುವುದಿಲ್ಲ. ರತ್ನಗಿರಿ 3ನೇ ವರ್ಷದಲ್ಲಿ ಸಿಂಗಾರ ಬಂದಿದೆ, 4 ಸಿಂಗಾರ ಈ ವರ್ಷ ಉಂಟು. ಇದು ರತ್ನಗಿರಿ ಎಡೆಸಸಿಗೂ ಅತಿ ಉತ್ತಮವಾದಂತ ಒಂದು ತಳಿ. ರತ್ನಗಿರಿ ತಳಿಯ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. ಧನ್ಯವಾದ.